ಇದು ಜೊಂಡು ಇವಾಗ ತೆಗೆದು ಒಣಗಾಕ್ತಾ ಇದ್ದಾರೆ. ಚಪ್ಪಲಿ ಬೇರೆ ಮಾಡಿದೀರಾ? ಹೌದು, ಇಂಪಾರ್ಟೆಂಟ್. ಬೇಸಿಗೆಗೆ ದಿ ಬೆಸ್ಟ್ ಇದು. ಒಳ್ಳೆ ರಾಕ್ಷಸ ತರ ನಾನೇ ಕಾಣಿಸ್ತಿದ್ದೀನಿ. ಬಟ್ಟೆಗೆ ನ್ಯಾಚುರಲ್ ಕಲರಿಂಗ್ ಬಗ್ಗೆ ನೀವು ಯಾವ ತರ ಕೇಳಿದೀರಾ? ಇದು ನೋಡಿ, ನ್ಯಾಚುರಲ್ ಹೂವು. ಇದು ನೋಡೋದಕ್ಕೆ ಸೇಮ್ ಮಲ್ಲಿಗೆ ಹೂ ತರನೇ ಇದೆ, ಬಟ್ ಇದನ್ನೇ ಅವರು ಯುಟಿಲೈಸ್ ಮಾಡ್ಕೊತಿದ್ದಾರೆ ಇಲ್ಲಿ. ಶರಣ್ರಿ ಎಲ್ಲರಿಗೂ. ನನ್ನ ಹಿಂದೆ ಏನು ಬೆಟ್ಟಗಳ ಕಾಣಿಸ್ತಾವಲ್ಲ, ಅದು ದೇವರಾಯನ ದುರ್ಗದ ಬೆಟ್ಟ. ಸುತ್ತಲೂ ಹಿಲ್ಗಳೇ ಇದಾವೆ, ಎಲ್ಲಿ ನೋಡಿದ್ರು ಹಿಲ್ಗಳೇ ಇದಾವೆ. ನಾನೇನೀಗ ಬೆಟ್ಟ ಹತ್ತಕ್ಕೆ ಹೋಗ್ತಿಲ್ಲ, ಅದನ್ನೊಂದು ಸರಿ ಮಾಡಿದ್ದೆ ವಿಡಿಯೋ, ಹೋಗಿದ್ದೆ. ಈಗ ನಾನು ಬಂದಿದ್ದೀನಿ ಹಳೆ ಕೋಟೆ ಅಂತ ಒಂದು ಸ್ಥಳ ಇದೆ ಇಲ್ಲಿ. ಹಳೆ ಕೋಟೆ ಅಂತ ಒಂದು ಸ್ಥಳ ಇದೆ, ಅಲ್ಲಿಗೆ ಬಂದಿದ್ದೀನಿ. ಇದ್ರ ಏನು ವಿಶೇಷತೆ ಅಂತಂದ್ರೆ, ಸದ್ಯ ನಮ್ಮ ದೇಶದಲ್ಲಿ ಮೇಕ್ ಇನ್ ಇಂಡಿಯಾ ಅನ್ನೋ ಒಂದು ಕ್ರಾಂತಿ ನಡೀತಾ ಇದೆ. ಸೊ ಮೇಕ್ ಇನ್ ಇಂಡಿಯಾ ಅಂತಂದ್ರೆ ವಸ್ತುವಿನ ಮೂಲ ಉತ್ಪನ್ನದಿಂದ ಹಿಡಿದು ಅದು ತಯಾರಾಗೋ ತನಕ ನಮ್ಮ ದೇಶದಲ್ಲೇ ಇರಬೇಕು. ಅದಕ್ಕೆ ನಾವು ಮೇಕ್ ಇನ್ ಇಂಡಿಯಾ ಅಂತ ಕರಿತೀವಿ. ಅಂದ್ರೆ ನಮ್ಮ ದೇಶದಲ್ಲೇ ಮಾಡಿರ್ತಕ್ಕಂಥದ್ದು ಅಂತ. ನಾನ್ ತೋರಿಸ್ತಾ ಹೋಗ್ತಾ ಇರ್ತಕ್ಕಂಥದ್ದು ಏನಿದೆ, ಅದು ಪ್ಯೂರ್ ಮೇಕ್ ಇನ್ ಇಂಡಿಯಾ. ನಮ್ಮ ದೇಶದಲ್ಲೇ ನಮ್ಮ ಹಳ್ಳಿಗಳಲ್ಲಿ ಮಾಡುವಂಥದ್ದು ವಸ್ತುಗಳ ಉತ್ಪನ್ನ ಅದು ಈ ಕಸವನ್ನ ಉಪಯೋಗ ಮಾಡಿಕೊಂಡು ಮಾಡುವಂಥದ್ದು. ಇದೇನು ಗೊತ್ತಾ, ಇದು ನೋಡಿ, ಈ ಹೂವನ್ನ ತುಂಬಾ ಜನ ಹಳ್ಳಿಯವ್ರು ನೋಡಿರ್ತಾರೆ, ಹಳ್ಳಿ ಸಂಪರ್ಕ ಇರೋ ಸಿಟಿಯವ್ರು ಕೂಡ ನೋಡಿರ್ತಾರೆ. ಸಿಟಿಯವ್ರು ಇದನ್ನ ಸಿಟಿಯಲ್ಲೇ ಹುಟ್ಟಿ ಸಿಟಿಯಲ್ಲೇ ಬೆಳೆದಿರೋರು ಇದನ್ನ ರೇರ್ ನೋಡಿರೋಕೆ. ಯಾಕೆ ಅಂದ್ರೆ ಈ ಕಸ ಅಥವಾ ಹೂವು ಏನು ಬೆಳೀತದಲ್ಲ, ಇದು ಹೊಳೆ ದಂಡೆ ಅಥವಾ ಕೆರೆ ದಂಡೆಯಲ್ಲಿ ಮಾತ್ರ ಇದು ಬೆಳೀತದೆ. ಸೊ ಸಿಟಿಯಲ್ಲಿ ಯಾವುದು ಇಲ್ಲ. ಸೊ ಇದನ್ನ ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಇದರಿಂದ ಬಗೆ ಬಗೆಯ ಗೃಹ ಉತ್ಪನ್ನಗಳನ್ನ ಮಾಡಬಹುದು. ಎಲ್ಲಿ ಮಾಡ್ತಾರೆ, ಏನ್ ಮಾಡ್ತಾರೆ ಅನ್ನೋದನ್ನ ನಾನು ಇಲ್ಲಿ ತೋರ್ಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಹಳೆ ಕೋಟೆ ಅಂತ ಏನಿದೆಯಲ್ಲ, ಈ ಊರನ್ನ ಹತ್ರ ಬಂದಾಗ ಆ ಬೆಟ್ಟದ ಕಾಣಿಸುತ್ತಲ್ಲ, ಅದ್ರ ಕೆಳಗಡೆ ಇಲ್ಲೊಂದು ಗುಡಿಸಲು ಹತ್ತಲ್ಲ, ಇದೇ ನಾನು ತೋರ್ಸೋಕ್ ಹೋಗ್ತಿರ್ತಕ್ಕಂತಹ ಜಾಗ. ಇಲ್ಲಿದೆಯಲ್ವಾ, ಅದು ಶಾಪ್. ಇಲ್ಲಿ ಏನೇನು ಉತ್ಪಾದನೆ ಮಾಡ್ತಾರೆ, ಯಾವ ತರ ವಸ್ತುಗಳನ್ನ ಬಳಕೆ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಆ ರೋಡಿಂದ ದಾಟಿ ಗುಡಿಸಲು ಒಳಗಡೆ ಬರ್ತಿದ್ದಂಗೆನೆ ಇಲ್ಲೊಂದು ಹೆಸರಿದೆ, ಕ್ರಾಫ್ಟರ್ ಸ್ಪೇಸ್ ಅಂತ. ಈ ಕ್ರಾಫ್ಟರ್ ಸ್ಪೇಸ್ ಒಳಗಡೆ ಏನಿದೆ, ಇದು ಪ್ಯೂರ್ ದೇಸಿ. ಇಲ್ಲಿ ಯಾವುದೇ ಮಾಡರ್ನ್ ಎಕ್ವಿಪ್ಮೆಂಟ್ ಗಳನ್ನ ಇವರು ಬರ್ಸ್ಕೊತಿಲ್ಲ. ಪ್ಯೂರ್ ಆಗಿ ದೇಸಿ ಎಕ್ವಿಪ್ಮೆಂಟ್ ಮತ್ತೆ ಹ್ಯಾಂಡ್ ಮೇಡ್ ಆಗಿ ಇಲ್ಲಿ ಉತ್ಪನ್ನಗಳನ್ನ ಮಾಡ್ತಾ ಇದ್ದಾರೆ ಅವರು. ಈ ಜೊಂಡು ಅಥವಾ ಜಂಡು ಅಂತ ಏನ್ ಕರಿತೀವಿ, ಇದರ ಉಪಯೋಗ ಮಾಡಿಕೊಂಡು ಬೇರೆ ಬೇರೆ ಬಗೆ ಬಗೆಯ ವಸ್ತುಗಳನ್ನ ಅವ್ರು ಮಾಡ್ತಿದ್ದಾರೆ ಇಲ್ಲಿ. ಸೊ ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ, ರಾಶಿ ರಾಶಿ ಜೊಂಡುಗಳನ್ನ ಇಲ್ಲಿ ಹಾಕಿದ್ದಾರೆ. ಇಲ್ಲೆಲ್ಲ ಇದೆ. ಹಳ್ಳಿಗಳಲ್ಲಿ ಹಿಂಗೆ ತಾನೆ ರಂಗೋಲಿ ಹಾಕಿ ನೀಟಾಗಿ ಸಾರಿಸಿ ಗುಡಿಸಿ ಮನೇನ ಅಲಂಕಾರಿಕವಾಗಿ ಇಟ್ಕೊತಾ ಇದ್ರು. ಇಲ್ಲಿ ನೋಡಿ ಹೆಂಗ್ ರಂಗೋಲಿ ಹಾಕ್ಬಿಟ್ಟು ನೀಟಾಗಿ ಮನೆ ತರ ಇಟ್ಕೊಂಡಿದ್ದಾರೆ. ಒಳಗಡೆ ಹೋಗೋಣ. ದೇವರಾಯನ ದುರ್ಗದಲ್ಲಿ ಸಿದ್ಧವಾಗಿರುವ ಹುಲ್ಲು ಬಿದಿರು ಅಡಿಕೆ ಹಾಳೆಯಿಂದ ಮಾರಾಟವಾದ ಕೈ ಉತ್ಪನ್ನಗಳು ಅಂತ ಇದೆ. ಈ ಗುಡಿಸಲು ಕೂಡ ಹಂಗೆ ಇದೆ ನೋಡಿ. ಇದನ್ನು ಕೂಡ ಅದೇ ಏನು ಹುಲ್ಲು ಬಿದಿರು ಅಥವಾ ಜೊಂಡನ್ನ ಬಳಸ್ಕೊಂಡೇ ಕಟ್ಟಿದ್ದಾರೆ. ಪ್ಯೂರ್ ಆಗಿ ದೇಸಿ ಗುಡಿಸಲು. ಕೆಲಸದ ಸಮಯ 10 ರಿಂದ 5:30 ಗುರುವಾರ 14:3 ಅಂತ ಏನೋ ಹಾಕಿದ್ದಾರೆ. ವರ್ಕ್ಶಾಪು ಇಲ್ಲಿದೆ, ಓಪನ್ ಆಗಿದೆ. ನಿಮಗೆ ನಾನು ಇಲ್ಲಿ 2 ಕಾನ್ಸೆಪ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು, ಆ ಜೋಂಡನ್ನು ಬಳಕೆ ಮಾಡಿಕೊಂಡು ಬೇರೆ ಬೇರೆ ಬಗೆಯನ್ನ ವಸ್ತುಗಳನ್ನು ಮಾಡ್ತಿರ್ತಕ್ಕಂಥದ್ದು. ಆ ಬೋರ್ಡಲ್ಲಿ ಕಾಣಿಸ್ತಿದೆಯಲ್ವಾ, ನಮ್ಮ ಹಳ್ಳಿ ರೇಡಿಯೋ ಅಂತ, ಅದು ಕೂಡ ಒಂದು ಕಾನ್ಸೆಪ್ಟೇ. ಅದನ್ನು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡೋಣ ಒಳಗಡೆ ಯಾರಿದ್ದಾರೆ ಅಂತ. ಸರ್ ನಮಸ್ತೆ. ನಮಸ್ಕಾರ ಸರ್, ನನ್ನ ಹೆಸರು ರವಿ ಅಂತ ಹೇಳಿ. ಸಿಕ್ಕಂತೆ ಸಂಚಾರ ಅಂತ ಒಂದು ಸಣ್ಣ ಯೂಟ್ಯೂಬ್ ಚಾನಲ್ ಇದೆ ಸರ್, ಅಲ್ಲಿದ್ದ ಬಂದಿದ್ದೆ. ತಾವು ಈ ಜೋಂಡ್ಗಳನ್ನೆಲ್ಲ ಬಳಸ್ಕೊಂಡು ಬೇರೆ ಬೇರೆ ಬಗೆಯ ವಸ್ತುಗಳನ್ನೆಲ್ಲ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೆ. ಅದಕ್ಕೆ ತಮ್ಮನ್ನ ಸ್ವಲ್ಪ ಮಾತಾಡ್ಸೋಣ ಅಂತ ಬಂದೆ ಸರ್. ತಮ್ಮ ಅವೈಲೇಬಿಲಿಟಿ ಇದೆಯಾ? ಥ್ಯಾಂಕ್ ಯು ಸರ್. ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಏನೇನು ವಸ್ತುಗಳನ್ನು ಅವ್ರು ಇಲ್ಲಿ ಮಾಡಿದ್ದಾರೆ, ಆಮೇಲೆ ಈ ಜೋಂಡನ್ನ ಹೆಂಗೆ ಕಲೆಕ್ಟ್ ಮಾಡ್ತಾರೆ, ಅದ್ರ ಪ್ರೊಸೆಸ್ ಏನಿದೆ, ವರ್ಕ್ಶಾಪಲ್ಲಿ ಏನೇನು ಯಾವ್ಯಾವ ಥರ ಮಾಡ್ತಾರೆ, ಮತ್ತು ಅದು ಮಾರ್ಕೆಟಿಂಗ್ ಹೆಂಗಿರುತ್ತೆ ಅನ್ನೋದನ್ನ ಸರ್ ಜೊತೆ ನಾನು ತಿಳ್ಕೊಂಡು ಪ್ರಯತ್ನವನ್ನು ಮಾಡ್ತೀನಿ. ನನ್ನ ಹೆಸರು ದಿನೇಶ್ ಅಂತ. ಹಾಂ. ಇಲ್ಲೊಂದು ಜನಸ್ತು ಅಂತ ಆರ್ಗನೈಸೇಷನ್ ಇದೆ. ಓಕೆ ಸರ್. ಅಲ್ಲಿ ನಾನು ಟೆಕ್ನಿಕಲ್ ಡೈರೆಕ್ಟರ್. ಇಲ್ಲಿ ಆಗಲೇ ಒಂದು 10 ವರ್ಷ ಆಯ್ತು ಈ ಕಡೆ ಬಂದು ನಾವು. ಸೊ ಬಟ್ ಈ ತರ ಜೊಂಡ್ ಅಂತ ಶುರು ಮಾಡಲಿಲ್ಲ. ಕಮ್ಯುನಿಟಿ ರೇಡಿಯೋ ಅಂತ ಮಾಡ್ತಾ ಇದ್ವಿ. ನಡೀತಾ ಇದೆ ಕಮ್ಯುನಿಟಿ ರೇಡಿಯೋ, ವೈರ್ಲೆಸ್ ನೆಟ್ವರ್ಕ್ ಎಲ್ಲ ಕೊಡ್ತೀವಿ ಹಳ್ಳಿಯವರಿಗೆ.
ಆಮೇಲೆ ತುಂಬ ಜನ ಏನಾದ್ರು ಮಾಡೋಣ ಅಂತ ಅಂದರು. ಇಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಮ್ಗೆ ಅರ್ಥ ಆಯಿತು, ಹೆಣ್ಮಕ್ಳಿಗೆ ರೈತ ಬ್ಯಾಕ್ಗ್ರೌಂಡು. ಆಮೇಲೆ ಇಲ್ಲಿ ತಿಮ್ನಾಯಕನಹಳ್ಳಿ ಅಂತ ಇದೆ, ಅಲ್ಲಿ ಬರೀ ಮನೆ ಇದು ವರ್ಕ್ ಲೇಬರ್ ಮಾಡ್ತಾರೆ ಅಷ್ಟೇ. ಅವ್ರಿಗೆಲ್ಲ ರೈನ್ ಫೆಡ್ ಫಾರ್ಮಿಂಗ್ ಮಾತ್ರ ಲ್ಯಾಂಡ್ ಇರೋದು. ಸೊ ಅವಾಗ ಏನಾದ್ರು ಮಾಡೋಣ ಅಂತ ಅವ್ರನ್ನೆಲ್ಲ ಕೂರಿಸ್ಕೊಂಡು ಮಾತಾಡಿದ್ವಿ, ಒಂದು ಕ್ರಾಫ್ಟ್ ಸೆಂಟರ್ ಮಾಡೋಣ ಅಂತ ಶುರುವಾಯಿತು. ಸೊ ಅಲ್ಲಿ ನಾವು ಕ್ರಾಫ್ಟ್ ಸೆಂಟರಿಂದ ಏನ್ರಲ್ಲಿ ಕ್ರಾಫ್ಟ್ ಮಾಡಬೇಕು ಅಂತ, ಸೊ ಲೋಕಲ್ಲಾಗಿ ಏನೇನಿದೆ ಅಂತ ನೋಡ್ತಾ ಇದ್ವಿ. ಲೋಕಲ್ಲಾಗಿ ಈಗ ಜೊಂಡಿದೆ, ಆಮೇಲೆ ಅಡಿಕೆ ಇದೆ. ಅಡಿಕೆ ಪ್ಲೇಟ್ಸ್ ಮಾಡ್ತಾರೆ ಸ್ವಲ್ಪ ಜನ. ಪ್ಲೇಟ್ಸ್ ಬಿಟ್ಟು ಏನು ಮಾಡೋಣ ಅಂತ ನಾವು ವಿ ವಾಂಟೆಡ್ ಬಿ ಹ್ಯಾಂಡ್ ಮೇಡ್, ಯಾಕೆಂದರೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಬೇಕು. ಸುಮ್ಮನೆ ಮಿಷಿನ್ ಹಾಕ್ಬೇಕು ಮಾಡ್ಬೋದು. ಆಮೇಲೆ ಬನಾನಾ ಬೆಳೀತಾರೆ. ಈ ಥರ ನಾವು ಅಲ್ಲೇ ಉತ್ಪನ್ನ ಆಗಿದ್ರೋದ್ರಿಂದ ಏನು ಮಾಡ್ಬೋದು ಅಂತ ಹುಡುಕೊಂಡು ಹೋದ್ವಿ. ಇವಾಗ ಸದ್ಯಕ್ಕೆ ಜೊಂಡು, ಆಮೇಲೆ ಬಟ್ಟೆ, ಆಮೇಲೆ ಪ್ರಿಂಟಿಂಗು ಅದೆಲ್ಲ ಮಾಡ್ತಾ ಇದ್ದೀವಿ. ಸೊ ನಾವು ವಿಲೇಜರ್ಸ್ ಎಲ್ಲ ಬಂದು ಮಾಡ್ತೀವಿ ಅಂತ ಹೇಳಿದ್ರು. ನಾವು ವಿಮೆನ್ಸ್ ಬಗ್ಗೆ ಮಾಡೋಣ ಅಂತ, ಸೆಕೆಂಡ್ರಿ ಇನ್ಕಮ್ ಕೊಟ್ಟರೆ ಸೊ ಅದೆಲ್ಲರೂ ಹೋಗುತ್ತೆ. ಇಲ್ಲದೆ ಹೋದರೆ ಅವರು ವಿ ಡೋಂಟ್ ವಾಂಟ್ ಇಟ್ ಟು ಬಿ ಅ ಪರ್ಮನೆಂಟ್, ಇಲ್ಲೇ ಬಂದು ಕೆಲಸ ಮಾಡಬೇಕು ಅಂತಲ್ಲ. ಇದರಲ್ಲಿ ಏನು ಫೆಸಿಲಿಟಿ ಅಂದರೆ ಕಲ್ತ್ಬಿಟ್ಟು ದೇ ಕ್ಯಾನ್ ಗೋ ಬ್ಯಾಕ್, ಮನೆಯಲ್ಲೇ ಮಾಡ್ಬೋದು. ಆರ್ಡರ್ ಬಂದರೆ ಈ ಥರ ಆರ್ಡರ್ ಇದೆ ಅಂತ ಹೇಳ್ಬೋದು, ಅವರೆಲ್ಲ ಮನೆಯಲ್ಲೇ ಮಾಡ್ಕೊಳ್ಬೋದು. ದಟ್ ಸ್ಟಾರ್ಟಿಂಗ್ ಪಾಯಿಂಟ್. ಏನಾದ್ರು ಕಲ್ತ್ಬಿಟ್ಟು ಈಗ ಬರುತ್ತೆ ನನಗೆ ಅಂತ ಹೇಳೋದು. ಮುಂಚೆ ಎಲ್ಲರೂ ಮಾಡ್ತಾ ಇದ್ರು ಮನೆಗಳಲ್ಲಿ, ಬಟ್ ಈ ಥರ ಬೇರೆ ಬೇರೆ ಥರ ಮಾಡ್ತಾ ಇರಲಿಲ್ಲ. ಒಂದೇ ಥರ ಬುಟ್ಟಿ ಮಾಡ್ತಾ ಇದ್ರು, ಒಂದೇ ಥರ ಇದು ಮಾಡ್ತಾ ಇದ್ರು. ಅದಕ್ಕೆ ಒಂದು ಸೆಟ್ ಮಾರ್ಕೆಟ್ ಇತ್ತು. ಇವಾಗ ಅದು ಹೋಗ್ಬಿಟ್ಟಿದೆ, ಯಾರು ಮಾಡೋದೇ ಇಲ್ಲ, ಹ್ಯಾಂಡ್ ಮೇಡ್ ಮಾಡೋದೇ ಇಲ್ಲ. ಯಾಕೆಂದ್ರೆ ಈಗ ಅವ್ರೂ ಹೋಗಿ ಮಾರ್ಕೆಟಲ್ಲಿ ತಗೊಂಬಂದ್ಬಿಡ್ತಾರೆ. ಸೊ ಆ ಥರ ಆಗ್ಬಿಟ್ಟು ಇಟ್ಸ್ ಬಿಕಮಿಂಗ್ ಲೈಕ್ ಎ ಬಿಗ್ ಇಂಬ್ಯಾಲೆನ್ಸ್. ಅದಕ್ಕೆ ನಾವು ಶುರು ಮಾಡೋಣ, ಎಷ್ಟೊಂದು ಜನ ಹೆಂಗಸಿದ್ದಾರೆ ಅಂತ. ವಿ ಗಾಟ್ ಸಮ್ ಮನಿ ರೋಟ್ರಿಯಿಂದ, ಆಮೇಲೆ ಫ್ರೆಂಡ್ಸು, ಆ ಥರ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಈಗ ಈ ಥರ ಪ್ರಾಡಕ್ಟ್ಸ್ ಎಲ್ಲ ಮಾಡಿ ಸ್ವಲ್ಪ ರೂಢಿಯಾಗಿದೆ ಅವ್ರಿಗೆ. ಸೊ ಇದನ್ನ ಮಾರ್ಕೆಟಿಗೆ ತೊಗೊಂಡು ಹೋಗ್ಬೇಕು. ಸೊ ನಾವು ಒಂದು ಬೆಲೆ ಹಾಕಿದ್ದೀವಿ, ಬಟ್ ಇಟ್ಸ್ ಬೇಸ್ಡ್ ಆನ್ ಲೈಕ್ ವಾಟ್ ಈಸ್ ಅವರ್ ಎಕ್ಸ್ಪೆನ್ಸ್. ಇಟ್ಸ್ ಮೋಸ್ಟ್ಲಿ ಲೈಕ್ ಮೋರ್ ದೆನ್ ವಾಟ್ ದಿ ಕಮ್ಯುನಿಟಿ ಕ್ಯಾನ್ ಪೇ ಅನ್ಸುತ್ತೆ ನನಗೆ. ಸೊ ನಾವು ಇಂಟರ್ನ್ಯಾಷನಲ್ಲು ಅಥವಾ ಸ್ಪೆಷಲೈಸ್ಡ್ ಇವೆಂಟ್ಸು ಈ ಥರ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಆಗಲೇ ಶುರು ಮಾಡಿ ಆಗಲೇ 6 ವರ್ಷ ಆಯಿತು. ಕೋವಿಡ್ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ವಿ. ಇವಾಗ ತಿರ್ಗಾ ಶುರು ಮಾಡಿದ್ದೀವಿ, ಒಂದು 6 ತಿಂಗಳಾಯಿತು, 8 ತಿಂಗಳಾಯಿತು. ಕೋವಿಡಿಂದ ನಮಗೆ ಏನು ಗೊತ್ತಾಯಿತು ಅಂತ ಅಂದರೆ, ಈ ಥರ ಹಳ್ಳಿನಲ್ಲಿ ವಿ ನೀಡ್ ಟು ರೀಜನ್ರೇಟ್ ಇನ್ಕಮ್ ಫೆಸಿಲಿಟಿ, ಸೆಕೆಂಡ್ರಿ ಇನ್ಕಮ್ ಎಲ್ಲ ತುಂಬ ಅವ್ರಿಗೂ ಗೊತ್ತಾಗಿದೆ, ನಮಗಿನ್ನ ಮುಂಚೆನೇ ಗೊತ್ತಾಗಿತ್ತು. ಬಟ್ ದೇ ವರ್ ನಾಟ್ ಲೈಕ್ ಗೊತ್ತಿರಲಿಲ್ಲ, ಮತ್ತೆ ಏನಾದ್ರು ಮಾಡ್ಕೊಂಡು ಹೋಗ್ತಾ ಇದ್ರು. ಕೋವಿಡ್ ಅಂತ ಎಲ್ಲ ನಿಂತೋದ್ಮೇಲೆ ದೇ ವರ್ ಕ್ವೈಟ್. ಟ್ರೈನಿಂಗ್ ಏನಾದ್ರು ಕೊಡಿಸಿದ್ರ ಅವ್ರಿಗೆ? ಅವರು ಇದ್ರು ಮಾಸ್ಟರ್ ಕ್ರಾಫ್ಟ್ ಬಂದಿದ್ರಲ್ಲ, ಜಾಸ್ತಿ ಟ್ರೈನಿಂಗೇ ಮಾಡ್ತಾ ಇದ್ರು. ಬಟ್ ನಮ್ಗೆ ರೇಟ್ ಫಿಕ್ಸ್ ಮಾಡಕ್ ಬರಲಿಲ್ಲ. ಸೊ ಇಲ್ಲಿ ಬರ್ತಾ ಇದ್ರು, ಬಟ್ ಇರ್ತಾ ಇರಲಿಲ್ಲ. ಬಟ್ ಇವಾಗ ಇರ್ತಾರೆ. ವಿ ವಾಂಟ್ ಟು ಇನ್ಕ್ರೀಸ್ ಇಟ್ ಅಂಡ್ ಆಲ್ಸೋ ರೊಟೇಟ್. ಒಂದು 3 ತಿಂಗಳಾದ್ಮೇಲೆ ವಿ ವಾಂಟ್ ಟು ಸೇ, ನೀವು ಮನೆಗಳೇ ಮಾಡ್ಬೋದು, ಏನಾದ್ರು ಆರ್ಡರ್ ಬಂದ್ರೆ ಹೇಳ್ತೀವಿ, ಆ ಥರ. ವಿ ಡೋಂಟ್ ವಾಂಟ್ ದಿಸ್ ಟು ಬಿ ದ ಫೇರ್. ಆಮೇಲೆ ಅದು ಕಲಿಯೋದಕ್ಕೆ ಇವರು ರೆಗ್ಯುಲರ್ ಬ್ಲಾಕ್ ಪ್ರಿಂಟಿಂಗ್ ಎಲ್ಲ ಮಾಡ್ಕೊಂಡು ಅದನ್ನು ಒಂದು. ಸೊ ಇದರಲ್ಲಿ ಜಾಸ್ತಿ ಖರ್ಚು ಏನಾಗುತ್ತೆ ಅಂದರೆ, ಅವ್ರಿಗೆ ಸೆಟ್ ಮಾಡ್ಬೇಕು ನಾವು. ಇಲ್ಲಿ ಬರ್ತಾರಲ್ಲ, ಅವ್ರಿಗೆ ಏನೇನು ಪ್ರಿಂಟ್ ಮಾಡ್ತಾರಾ ಅಥವಾ ಬ್ಯಾಸ್ಕೆಟ್ ಮಾಡ್ತಾರಾ ಅಂತ. ಸ್ವಲ್ಪ ಜನ ಇಲ್ಲ, ನಾನು ಬ್ಯಾಸ್ಕೆಟೇ ಮಾಡ್ತೀನಿ ಅಂತಾರೆ. ಸೊ ಅವ್ರಿಗೂ ಈಗ ಬ್ಯಾಸ್ಕೆಟ್ ಮಾಡೋದಕ್ಕೂ ಇದಕ್ಕೂ ಏನು ಸಂಬಂಧ? ಸೊ ಇದಕ್ಕೊಂದು ನಾಟ್ ಇರುತ್ತೆ, ರೈಟ್? ಅದನ್ನ ಕಲ್ತ್ಬಿಟ್ಟು ಒಂದು ಸ್ವಲ್ಪ ಸ್ಟೈಲಿಶ್ ಆಗಿ ಮಾಡಬೇಕು. ಅದನ್ನ ಯಾರು ಹೇಳ್ಕೊಡ್ಬೇಕು. ಇಲ್ಲದ್ರೆ ಅವರೇನೆ ಕೂತ್ಬಿಟ್ಟು ಈ ಥರ. ಸೊ ಈ ಥರ ಮಾಡ್ತೀವಿ ಅಂತ ನಾವು ಹೇಳ್ತೀವೋ ಅಥವಾ ಆರ್ಡರ್ ಬರುತ್ತಾ, ಆಲ್ ದೀಸ್ ಆರ್ ಡಿಫ್ರೆಂಟ್ ಥಿಂಗ್ಸ್ ಅಲ್ವಾ? ಸೊ ಈ ಥರ ಮಾಡ್ಕೊಂಡು ನಾವು ಸುಮ್ಮನೆ ಇದು ಎಕ್ಸಿಬಿಷನ್ ಅಂತ ಸುಮ್ಮನೆ ಸ್ಟೋರ್ ಥರ ಮಾಡಿದ್ವಿ. ಏನೇನು ಪ್ರಾಡಕ್ಟ್ ಇದೆ ಇಲ್ಲಿ? ಇದು ಸುಮ್ಮನೆ ತಟ್ಟೆ ತರ, ಏನಾದ್ರು ಚಪಾತಿ ಇಡೋ ತರ. ಇದು ಡಸ್ಟ್ಬಿನ್ ಅಥವಾ ಕುಂಡ ಇಡ್ಬೋದು. ಆಮೇಲೆ ಇದು ಏನಂತಾರೆ, ಇದು ಬಿಸಿ ತಟ್ಟೆ ಪಾತ್ರೆಗಳನ್ನೆಲ್ಲ ಇಡಕ್ಕೆ.
ಆಮೇಲೆ ಇದೆಲ್ಲ ಮಾಡಿದ್ದೀವಿ ಇಲ್ಲಿ ದೊಡ್ಡದಾಗಿ ಮನೆಯಲ್ಲಿ ಡಸ್ಟ್ಬಿನ್ ತರ ಡಸ್ಟ್ಬಿನ್ ತರ ಬಟ್ಟೆ ಗಿಟ್ಟೆ ಎಲ್ಲ ಇಟ್ಕೊಳ್ಳೋದಕ್ಕೆ ಬಟ್ಟೆ ಎಲ್ಲ ಸ್ಟೋರ್ ಮಾಡಕ್ಕೆ. ಅದು ಚಾಪೆನಾ? ಇದು ಕೂತ್ಕೊಳ್ಳಕ್ಕೆ ಚಾಪೆ ತರ ರೌಂಡ್ ದೊಡ್ಡದಾಗಿ. ಓ ನೈಸ್. ಇದು ಎಷ್ಟೋ ದಿವಸ ಮಾಡ್ತಾರೆ, ಇದು 3 ದಿವಸ ಆಗುತ್ತೆ. 3 ದಿನಕ್ಕೆ ಬೇಕಾಗುತ್ತೆ ಅದು ಕೈಯಲ್ಲಿ ಮಾಡೋದಕ್ಕೆ ಟೈಮ್ ತಗೊಳುತ್ತೆ. ಎಣ್ಣೆ ಬೇಕಾಗುತ್ತೆ. ಓಕೆ. ಸೊ ಆತರ ಅನ್ಕೊಂಡಾಗ ಎಲ್ಲ ರೇಟ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಹೌದು ಹೌದು. 3 ದಿವಸಕ್ಕೆ ಅವ್ರಿಗೆ ನಾವು ದುಡ್ಡು ಕೊಟ್ಟು ಪೇ ಮಾಡ್ಬೇಕಲ್ವಾ? ಆಮೇಲೆ ಸ್ಟೋರೇಜ್ ಮಾಡ್ಬೇಕು, ಆಮೇಲೆ ಮಾರ್ಕೆಟಿಂಗ್ ಮಾಡ್ಬೇಕು, ಆ ಥರ ಎಲ್ಲ. ಆಮೇಲೆ ಈ ತರ ಟ್ರೈ ಮಾಡ್ತಾ ಇದೀವಿ. ಇದು ಫಿಶ್ ಇದನ್ನ ಅಲ್ಲ, ಅದು ಐಡಿಯಾ ಮೇಲೆ ಇದು ಇದು ಸ್ವಲ್ಪ ಕೆಟ್ಟಾಗಿದೆ ಅದು. ಇರ್ಲಿ ತೊಂದರೆ ಇಲ್ಲ. ಲ್ಯಾಂಪ್ ಶೇಪ್ ಇದು. ಲ್ಯಾಂಪ್ ಶೇಪ್ ಚೆನ್ನಾಗಿದೆ. ಓ ಇದು ನಮ್ ಕಡೆಗೆ ಬಾಗಿಲು ಪಡದೆ ಅಂತ ಕರೀತಾರೆ, ನೀವೇನಂತೀರಿ ಅದಕ್ಕೆ? ನಮ್ ಕಡೆ ಬಾಗಿಲು ಪಡದೆ ಅಂತಾರೆ. ನೋಡಿ ನಾವೆಲ್ಲ ತೋರಣ. ತೋರಣ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಬ್ಯಾಗ್ಸ್ ಮಾಡ್ತಾರೆ, ವ್ಯಾನಿಟಿ ಬ್ಯಾಗ್ಸ್ ಎಲ್ಲ ಇದೆ. ಆಮೇಲೆ ಬುಟ್ಟಿಗಳು ಸೊ ಎಲ್ಲ ಟ್ರೈ ಮಾಡ್ತಾ ಇದ್ದೀವಿ. ಆರ್ಡರ್ ಬರ್ತಿದ್ದಂಗೆ ನಾವು ವಿ ಕ್ಯಾನ್ ಮೇಕ್ ಇಟ್ ಮೆನಿ. ಆಮೇಲೆ ಸ್ವಲ್ಪ ಫಂಕಿ ಆಗಿ, ಆಮೇಲೆ ಇದು ಸ್ಟೈಲಿಶ್ ಆಗಿ. ಓಪನ್ ಇಲ್ಲಿ ಸ್ವಲ್ಪ ಮಾಡಿದ್ದೀವಿ, ಬೇರೆ ತರ ಹ್ಯಾಂಡ್ ಮೇಡ್ ಇದೆ. ಸೊ ಸುಮ್ಮನೆ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಅವ್ರಿಗೆ ಟ್ರೈನಿಂಗ್ ಬರಲಿ ಅಂತ ಮಾಡ್ತಾ ಇದ್ದೀವಿ. ಬಟ್ ದೇ ಆರ್ ರೆಡಿ. ಆರ್ಡರ್ ಬರ್ತಿದ್ದಂಗೆ ವಿ ಕ್ಯಾನ್ ಮೇಕ್ ಮೆನಿ. ಇವಾಗ ಒಂದು 100 ಇದು ಕೊಟ್ಟಿದ್ದೀವಿ. ತೋರ್ಸಕ್ಕಿಲ್ಲ, ಸ್ಮಾಲ್ ವಾಟರ್ ಬಾಟಲ್ ಹೋಲ್ಡರ್ ತರ. ಹೌದಾ? ಸೊ ಅವ್ರಿಗೂ ಐಡಿಯಾಸ್ ಬರುತ್ತೆ ಅವಾಗ. ಈಗ ಮದ್ವೆ ಅಂತ ಅಂದ್ರೆ ಎಲ್ಲರೂ ಏನೋ ತಗೊಂಡ್ ಬಿಡ್ತಾರೆ. ಚಪ್ಪಲಿ ಬೇರೆ ಮಾಡಿದೀರಾ? ಹೌದು, ಇಂಪಾರ್ಟೆಂಟ್. ಬೇಸಿಗೆಗೆ ದಿ ಬೆಸ್ಟ್ ಇದು. ಸೊ ಇದು ಒಂದ್ ಐಡಿಯಾ ಏನಂತ ಅಂದ್ರೆ, ಈಗ ನೀವು ಹೋಟೆಲ್ಗೆಲ್ಲ ಹೋದ್ರೆ ಅವ್ರಿಗೆ ಏನಂತ, ಅವ್ರಿಗೆ ನೀವು 1 ದಿವಸ ಇರ್ತೀರಾ ಅಷ್ಟೇ, ಅವರು ಏನಾದ್ರು ಇಟ್ಕೊಡ್ತಾರೆ ಹಾಕೊಳಕ್ಕೆ. ಈ ತರ ಕೊಟ್ರೆ ಚೆನ್ನಾಗಿರುತ್ತೆ. ಬಟ್ ಮನೆಯಲ್ಲೂ ತಗೊಂಡೋಗ್ಬೋದು, ಮಾಡಿದ್ರೆ ತಗೊಂಡೋಗ್ಬೋದು, ಸುಮ್ಮನೆ ಬಿಸಾಕಂಗಿಲ್ಲ ಆ ತರ. ಸೊ ಬಿಸಾಕಿದ್ರು ತೊಂದ್ರೆ ಇಲ್ಲ, ಪರಿಸರಕ್ಕೆ ಏನು ಹಾನಿ ಅಲ್ವಲ್ಲ? ಪರಿಸರ ಹಾನಿ ಇಲ್ಲ. ಬಯೋ ಇದು ಮಾಡಿರೋದಕ್ಕೆ ಮಿಷಿನ್ ಮೇಡ್ ತರ ಅಲ್ಲ. ಸರಿ, ರಾ ಮೆಟೀರಿಯಲ್ ಎಲ್ಲ ಹೆಂಗ್ ಕಲೆಕ್ಟ್ ಮಾಡ್ತೀರಿ? ಅದು ಪ್ರೊಸೆಸ್ ಏನಿರುತ್ತೆ? ಸೊ ರಾ ಮೆಟೀರಿಯಲ್ ನಮ್ದು ಉದ್ದೇಶ ಏನು ಅಂದ್ರೆ ಸುತ್ತಮುತ್ತಲು ಇರೋದ್ರಲ್ಲಿ ರಾ ಮೆಟೀರಿಯಲ್ ಬರ್ಬೇಕು ಅಂತ. ಎಲ್ಲಿಂದ ನಾವು ತರೋದು ಅವೆಲ್ಲ ಬೇಡ, ಯಾಕೆಂದ್ರೆ ಅದು ಮುಗಿಯೋದೇ ಇಲ್ಲ ಕತೆ. ಸೊ ಸುತ್ತಮುತ್ತಲು ಇದು ಬೆಳೀತಾ ಇದೆ, ಜೊಂಡು ಅಂತ. ಓಕೆ, ಜೊಂಡು ಎಲ್ಲ ಕಡೆ ಬೆಳೆಯುತ್ತೆ. ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಬರುತ್ತೆ, ಇಲ್ಲಿ ಹೋದ್ರೆ ಹುಟ್ಕೊಂಡು ಹೋದ್ರೆ ನೀರೆಲ್ಲೆಲ್ಲ ಇರುತ್ತೆ ಅಲ್ಲೆಲ್ಲ ಬರುತ್ತೆ. ಇಷ್ಟು ಎತ್ತರ ಇರುತ್ತೆ, ಇನ್ನೂ ಎತ್ತರ ಇರುತ್ತೆ. ಇದಿಷ್ಟು ಎಕ್ಸಿಬಿಷನ್ ತರ, ಅದು ಸ್ಟೋರ್ ರೂಮ್ ತರ. ಬಟ್ ಅದು ಪ್ರೊಸೆಸ್ ಹೆಂಗಿರುತ್ತೆ, ಈ ರಾ ಮಟೀರಿಯಲ್ಸ್ ಎಲ್ಲ ಹೆಂಗೆ ಕಟ್ ಮಾಡ್ತಾರೆ, ಅದು ಪ್ರೊಸೆಸ್ ಏನಿದೆ ಅಂತ ಇಲ್ಲಿ ಒಳಗಡೆ ನೋಡೋಣ. ಸರ್ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಇಲ್ಲಿ ನೀವು ನೋಡಿದ್ರೆ ಇವ್ರ ಮೂರ್ತಿ ಅಂತ. ಓಕೆ, ಇದು ವಿಲೇಜ್ ಒಳಗೆ ಇದ್ದೀವಿ. ಆಮೇಲೆ ಇಲ್ಲಿ ನಾವು ಸ್ವಲ್ಪ ಜಾಗ ಮಾಡ್ಕೊಂಡು ಕ್ರಾಫ್ಟ್ ಸೆಂಟರ್ ಮಾಡಿದ್ದೀವಿ. ಓಕೆ, ಇಲ್ಲೇ ಮೇಲಿದ್ದೀವಿ ನಾವು. ಇದು ಜೊಂಡು ಇವಾಗ ತೆಗೆದು ಒಣಗಾಕ್ತಾ ಇದ್ದಾರೆ. ಈಗ ತಗೊಂಡ್ಬಂದಿರೋದು ಇದು ಈ ತರ ಒಣಗಿಸ್ತೀರಾ? ಒಣಗಿಸ್ಬಿಟ್ಟು ಅದೆಲ್ಲ ಹಸಿರೆಲ್ಲ ಒಣಗಿದ್ಮೇಲೆ ಸ್ಟೋರ್ ಮಾಡ್ತೀವಿ. ಸ್ಟೋರ್ ಮಾಡ್ಬಿಟ್ಟು ಎಷ್ಟು ದಿವಸ ಬೇಕಾದ್ರೆ ಇಟ್ಕೋಬಹುದು. ಇಲ್ಲಿ ಮಾಡ್ತಾ ಇರ್ತಾರಲ್ಲ, ಮುಗಿತಾ ಇರುತ್ತೆ, ತಿರ್ಗಾ ತರ್ತಾ ಇರ್ಬೇಕು. ಸೊ ಅದೊಂದು ಎಕ್ಸ್ಪೆನ್ಸ್. ಎಲ್ಲಿಂದ ಈಗ ಈ ಸುತ್ತಮುತ್ತಲು ಇಲ್ಲ ಅಂತಂದ್ರೆ 10 ಕಿಲೋಮೀಟರ್ಸ್ ವರೆಗೂ ಹೋಗ್ತೀವಿ ತರೋದಕ್ಕೆ. ಸೊ ತಂದು ನೋಡಿ ಈ ತರ ಎಲ್ಲ ಇದು ಮಾಡಿ ಅದನ್ನ ಬಿಡಿಸ್ತೀರಾ? ಇದನ್ನೆಲ್ಲ ಬಿಡಿಸಿ ಈ ತರ ಕಂತೆ ಕಟ್ ಮಾಡಿಕೊಂಡು ಕೆಲಸ ಆಳುಗಳು ಬಂದಲ್ಲಿ ಕೆಲಸಕ್ಕೆ ಶುರು ಮಾಡ್ತೀವಿ. ಈ ತರ ಆಮೇಲೆ ಅದ್ರೊಳಗಡೆ ಒಂದು ಇದಿರುತ್ತೆ ಚಿಕ್ಕದಾಗಿ, ಯೂಸ್ ಮಾಡ್ತೀವಿ. ನೀವು ಅಲ್ಲಿ ಲ್ಯಾಂಪ್ ಶೇಡ್ ಅಲ್ಲಿ ನೋಡಿದ್ರೆ ಕಡ್ಡಿ ಇದ್ರೊಳಗಡೆನೆ ಕಡ್ಡಿ ಇರುತ್ತೆ. ಇಲ್ಲಿದೆಯಲ್ಲ ಹೂ ತರ ಬಿಟ್ಟಿದೆಯಲ್ಲ, ಇದೇ ಕಡ್ಡಿ. ಈ ಥರ ಇದು ಮಾಡಿ ಇದನ್ನು ಒಣಗಿದ ಮೇಲೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನಾವು ಕಟ್ ಮಾಡ್ಕೊಂಡು ಯೂಸ್ ಮಾಡೋದು. ಲ್ಯಾಂಪು ಈ ಥರ ಮಂಚದ ಥರ ಮಕ್ಕಳಿಗೆ ಓದಕ್ಕೆ ಬರೆಯೋಕ್ಕಿದು ಡಸ್ಟ್ಬಿನ್ ಥರ ಅದನ್ನೆಲ್ಲ ಮಾಡಿ ಇದನ್ನು ಮಾಡಿ. ಇದು ಒಣಗಿರೋದಾ ಇದು? ಹಾಂ, ಕರೆಕ್ಟ್, ಹೌದು. ಈ ಥರ ಸ್ಟೋರ್ ಮಾಡಿ ಇಟ್ಕೋತೀರಾ? ಆಮೇಲೆ
ನೀರೆಲ್ಲ ಯೂಸ್ ಮಾಡಕ್ ಮುಂಚೆ ನೀರಲ್ಲಿ ಹಾಕ್ಬೇಕು. ಈ ತರ Yeah. ಇದು ನೀರಲ್ಲಿ ಹಾಕಿ ನೆನೆಸ್ತಿರೋದಾ? ಇದೇನಾ? ಇದೆ ಸರ್. ಎಷ್ಟು ಅವರ್ ನೆನೆಸ್ತೀರಿ ಇದನ್ನ? 2 ಗಂಟೆ ಆದ್ರೂ ನನಗೆ 2 ಗಂಟೆ ನೆನೆಬೇಕು. ಹಾಂ. ಈ ಥರ ನೆನೆ ಹಾಕಿ ಇದನ್ನು ಪಣಿಯೋಕ್ಕೆ ಬೇಕಾದ್ದು, ಕಾಲಿಗೆ ಬೇಕಾದ್ದು ಸ್ಮೂತ್ ಆಗುತ್ತೆ ಇದು ನೆನೆದ್ರೆ. ಆಮೇಲೆ ಸ್ಮೂತ್ ಫ್ಲೆಕ್ಸಿಬಲ್ ಬರುತ್ತೆ. ಅಂದ್ರೆ ಸ್ಟ್ರಾಂಗ್ ಇದೆ, ಸ್ಟ್ರಾಂಗ್ ಇದೆ. ತುಂಬಾ ಸ್ಟ್ರಾಂಗ್ ಇದೆ, ಸ್ಮೂತ್ ಇದೆ. Yeah. 2 ಅವರು ನೆನೆಸ್ಬೇಕು, ಮುರಿಯಲ್ಲ ಅವಾಗ. ಮುರಿಯಲ್ಲ. ಮುರಿಯಲ್ಲ. ಮುರಿದು ಬಿಡುತ್ತೆ. ಇದೆಲ್ಲ ಕಾಲಿಗೆ ಬರುತ್ತೆ, ಹ್ಮ್ ಇದೆಲ್ಲ ದಪ್ಪದೆಲ್ಲ. ಹ್ಮ್ ಹ್ಮ್ ಈ ಸಣ್ಣದೆಲ್ಲ ಈ ಥರ ಇದನ್ನು ಮಾಡ್ಕೊಂಡು ಪಣಿಯೋಕ್ಕೆ ಮಾಡೋಕ್ಕೆ ಮಾಡ್ತೀವಿ. ಉಪಯೋಗಿಸಿ. ನಮ್ದೇ ಪ್ರಿನ್ಸಿಪಲ್ ಅಲ್ಲಿ ಹಾಂ ಎಲ್ಲ ಲೋಕಲ್ ಮೆಟೀರಿಯಲ್ ಅಲ್ಲಿ ಕಟ್ಟಿದೀವಿ. ಹಾಂ ಈಗ ಈ ಕಲ್ಗಳು ನೋಡಿ ಎಲ್ಲ ಇಲ್ಲೇ ಬಿದ್ದಿತ್ತು. ಹಾಂ ಆ ಥರ ಈ ಬಾಗಿಲುಗಳು ಅಷ್ಟೇ ಯಾತೋ ಹಳೆ ಮನೆಯಲ್ಲಿ ತೆಗ್ದಿರೋದು. ಹಾಂ ಹಾಂ ಆ ಥರ ಎಲ್ಲ ತಗೊಂಡ್ಬಂದು ಹಾಂ ಆಗಲೇ 8 ವರ್ಷ. ನೋಡಿ, ಈ ಜೊಂಡನ್ನ ನೆನೆ ಹಾಕ್ಬಿಟ್ಟು ಯೂಸ್ ಮಾಡ್ತಾರೆ. ಅದ್ರ ಪ್ರೊಸೆಸ್ ನಾನು ಮೊದಲೇ ನಿಮ್ಗೆ ಹೇಗೆ ತಿಳಿಸಿದೆ ಅಂತ. ಈಗ ಅದನ್ನ ಅವ್ರು ಹೆಣಿತಾ ಇದ್ದಾರೆ, ಒಬ್ರು ಮೇಡಮ್ ಇಲ್ಲಿ ಅವರು ಅದನ್ನ ಬಾಟ್ಲ್ಗೆ ಹಾಕಿ ಹೆಣಿತಾ ಇದ್ದಾರೆ, ಬೇರೆ ಬೇರೆ ಬುಟ್ಟಿ ತರ ಹೆಣಿತಾ ಇದ್ದಾರೆ. ಇಲ್ಲಿ ರೆಡಿ ಮಾಡ್ಕೋತಿದ್ದಾರೆ, ನೋಡೋಣ. ಎಲ್ಲ ತೋರಿಸ್ಕೊಂಡು ಹೇಳ್ತಾ ಇದ್ದಾರಲ್ಲ, ಇದು ಮ್ಯಾಟ್ ಕ್ಯಾಪೆ ನೋಡಿ ಸರ್. ಈ ತರ ಇದನ್ನ ಹೆಣಿತಿದ್ದಾರೆ. ಹೆಂಗ ಅನಿಸ್ತಿದೆ ಈ ಕೆಲಸ ಎಲ್ಲ ಮಾಡೋದಕ್ಕೆ ನಿಮ್ಗೆ? ನಮಗೆ ತುಂಬಾ ಈಸಿ ಅನ್ಸತ್ತೆ, ಹಾ ಮಾಡ್ಬೇಕು ಅನ್ಸತ್ತೆ. 3 ವರ್ಷದಿಂದ ಮಾಡ್ತಿದ್ವಿ, ಕೊರೋನಾ ಬಂತಲ್ಲ ಹಾ 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 ನಿಲ್ಸಿದ್ರು. ಈಗ ಮತ್ತೆ ಓಪನ್ ಆದಾಗಿಂದ ಮತ್ತೆ ಬರ್ತಾ ಇದ್ವಿ. ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡಿದ್ದಾರೆ. ಬುಟ್ಟೆ, ಚಾಪೆ, ವ್ಯಾನಿಟಿ ಬ್ಯಾಗು, ಬುಟ್ಟಿ, ಇದೆಲ್ಲ ಇದೆ ನೋಡಿ. ಡಸ್ಟ್ ಬಿನ್ನು. ಇದನ್ನೇ ಮಾರ್ಕೆಟ್ ಮಾಡಬೇಕು, ಹ್ಮ್ ಇದನ್ನೇ ಯೂಸ್ ಮಾಡಬೇಕು ಅಂತ ಹೇಳಿ ಇಂಪ್ರೂವ್ ಮಾಡಿ ಮಾಡ್ತಾ ಇದ್ದಾರೆ. 1 ಕ್ವಿಂಟಲ್ 2. ಸೊ ಒಳಗಡೆ ಬಂದ್ರೆ ನಾನು ಯಾವುದು ಈ ಮಹಾತ್ಮ ಗಾಂಧೀಜಿಯವ್ರ ಒಂದು ಕಾನ್ಸೆಪ್ಟ್ ಇತ್ತಲ್ಲ, ಗುಡಿ ಕೈಗಾರಿಕೆ, ಹಳ್ಳಿ ಕೈಗಾರಿಕೆ ಅಂತ, ಆ ತರಹದ ವ್ಯವಸ್ಥೆ ಇಲ್ಲಿ ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿಯೊಂದು ಕೂಡ ದಟ್ ಲೋಕಲ್ ಏನು ಕಸದಿಂದ ರಸ ತೆಗೆಯುವಂತ ಪ್ರೋಗ್ರಾಮ್, ನಾವು ಯಾವ್ದನ್ನ ವೇಸ್ಟ್ ಅಂತ ಬಿಸಾಕಿರ್ತೀವಿ ಅಥವಾ ಯಾವ್ದನ್ನ ವೇಸ್ಟ್ ಅಂತ ಕೈ ಬಿಡ್ತೀವಲ್ಲ, ಅದನ್ನ ಅದಕ್ಕೊಂದು ಮೌಲ್ಯವನ್ನ ಕೊಟ್ಟು ಉತ್ಪನ್ನಗಳನ್ನ ಮಾಡ್ತಿದ್ದಾರೆ. ನೋಡಿ, ಇಲ್ಲೊಂದು ಹ್ಯಾಂಡ್ ಬ್ಯಾಗ್ ಮಾಡಿದ್ದಾರೆ, ಬುಟ್ಟಿ ಇದೆ, ಇನ್ನ ಏನೇನೋ ಇದಾವೆ. ಅವ್ರನ್ನ ಮಾತಾಡ್ಸೋಣ, ಅವ್ರ ಬಗ್ಗೆ ಕೇಳೋಣ. ಬರೀ ಬಿದಿರು ಹುಲ್ಲು ಅಷ್ಟೇ ಅಲ್ಲ, ಕೆಲವೊಂದು ಬಟ್ಟೆಯ ಆಟಿಕೆಗಳನ್ನ ಮಾಡ್ತಾ ಇದ್ದಾರೆ ನೋಡಿ. ಈ ತರದ ಬಟ್ಟೆಯ ಆಟಿಕೆಗಳಿದಾವೆ. ಸ್ಪೈಡರು, ಏನೇನೋ ಗೊಂಬೆಗಳನ್ನ ಮಾಡಿದ್ದಾರೆ. ಪೇಂಟ್ ಮಾಡಿದ ಬಟ್ಟೆಗಳಿದಾವೆ. ಎಂಬ್ರಾಯ್ಡರಿ ವರ್ಕ್ ಕೂಡ ಮಾಡ್ತಿದ್ದಾರೆ. ಸೊ ಇಲ್ಲಿನ ಹೆಣ್ಮಕ್ಳು ಇಲ್ಲಿ ಮೇನ್ ಕೆಲಸ ಮಾಡುವಂಥದ್ದು. ಅವರನ್ನು ಮಾತಾಡ್ಸೋಣ, ಅವ್ರು ಏನೇನು ಕೆಲಸ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನೋಡಿ, ಇಲ್ಲಿ ಹೆಣೆಯೋಕೆ ರೆಡಿ ಮಾಡಿರ್ತಕ್ಕಂಥ ಅಡಿಕೆ ಹಾಳೆ ರಾಕ್ಷಸ ನೋಡಿ ಹೆಂಗಿದೆ. ಕಿರೀಟ ರೀ ಇದು, ನಾನೇ ಹಾಕೊಂಡ್ ತೋರಿಸ್ತೀನಿ. ನೋಡಿ, ಅಡಿಕೆ ಪಟ್ಟೆ ಒಳ್ಳೆ ರಾಕ್ಷಸದ ತರ ನಾನೇ ಕಾಣಿಸ್ತಿದ್ದೀನಿ, ಚೆನ್ನಾಗಿದೆ. ಇದು ಮಾಡೋದಕ್ಕೆ ರೆಡಿ ಮಾಡಿರೋದು. ಸ್ಟ್ರೇ ಬಿದಿರಲ್ಲಿ ಮಾಡಿರೋದು ಇದೆ ನೋಡಿ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಮಕ್ಕಳಿಗೆ ಬಟ್ಟೆಗಳನ್ನ ಮಾಲ್ಗಳಿಂದ ತರ್ತಾ ಇದೀವಿ, ಬಟ್ಟೆ ಅಂಗಡಿಗಳಿಂದ ತರ್ತಾ ಇದೀವಿ. ಹಳೆ ಕಾಲದಲ್ಲಿ ಅಂದ್ರೆ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಅವರು ದೇಶೀಯವಾಗಿ ಯಾವ್ಯಾವ ಪ್ರಾಡಕ್ಟ್ ಗಳನ್ನ ಮಾಡ್ತಾ ಇದ್ರು, ಯಾವ್ಯಾವ ವಸ್ತುಗಳನ್ನ ಅವರು ಉಪಯೋಗ ಮಾಡ್ತಿದ್ರು ಅನ್ನೋದೊಂದು ಸಣ್ಣ ಲಿಸ್ಟ್ ಮತ್ತೆ ಅವುಗಳ ವಿವರ ಇಲ್ಲಿದೆ ನೋಡ್ರಿ. ಬೇಬಿ ಕಿಟ್, ಹಾಸಿಗೆ, ಲಂಗೋಟಿ, ಪಟ್ಟಿ, ಮಗುವಿನ ತಾಯಿ ತಲೆ ಕಟ್ಟೋದು, ಮಗುವಿನ ಅಂಗಿ, ಚಿಕ್ಕ ನ್ಯಾಪ್ಕಿನ್ನು, ದೊಡ್ಡ ನ್ಯಾಪ್ಕಿನ್ನು, ಮಗುವಿನ ತಲೆ ದಿಂಬು ಕೂಡ ಇತ್ತು, ಮಾಡ್ತಾರೆ. ಇವೆಲ್ಲ ಮಾಡ್ತೀರಾ? ಈ ಕಟ್ಟಡದ ಇನ್ನೊಂದು ವಿಶೇಷ ನನಗೇನು ಅನಿಸ್ತು ಅಂತಂದ್ರೆ, ಮಣ್ಣಿನ ಆಟಿಕೆಗಳನ್ನ ಮಾಡಿದ್ದಾರೆ, ಮತ್ತೆ ಈ ತರ ವೇಸ್ಟ್ ಗ್ಲಾಸ್ಗಳನ್ನ ಬಳಕೆ ಮಾಡಿಕೊಂಡು ಕಟ್ಟಡವನ್ನ ಕಟ್ಟಿದ್ದಾರೆ. ಇಟ್ಸ್ ನ್ಯಾಚುರಲ್ AC.
ಏನು ನ್ಯಾಚುರಲ್ ಆಗಿ ಗಾಳಿ ಹವೆ ಆಡಬೇಕು ಅಂತ. ತುಂಬಾ ತಂಪಾಗಿದೆ, ಸುತ್ತಲೂ ಒಳ್ಳೆ ತೆಂಗಿನ ಗರಿ ಮತ್ತೆ ಬಿದಿರನ್ನ ಬಳಕೆ ಮಾಡ್ಕೊಂಡು ಕಟ್ಟಿರೋದ್ರಿಂದ ಒಳ್ಳೆಯ ಆಹ್ಲಾದಕರ ವಾತಾವರಣ. ಊರಿನ ಮಹಿಳೆಯರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರನ್ನ ನೋಡೋಣ ಏನೇನು ವರ್ಕ್ ಮಾಡ್ತಾರೆ ಅಂತ. ಮೇಡಮ್ ನಮಸ್ತೆ, ಏನ್ ಮಾಡ್ತಿದ್ದೀರಿ? ಎಂಬ್ರಾಯ್ಡ್ರಿ ಮಾಡ್ತಿದ್ದೀರಾ? ನೀವೆಲ್ಲ ಇದೇ ಊರಾ? ಹಾ, ಸುತ್ತಮುತ್ತಲು ಊರವರು. ಯಾವ ತರ ಮಾಡ್ತಿದ್ದೀರಿ ಎಂಬ್ರಾಯ್ಡರಿ? ಓಕೆ, ನೋಡಿ ಎಂಬ್ರಾಯ್ಡರಿ ವರ್ಕ್ ಮಾಡ್ತಿದ್ದಾರೆ. ಇಲ್ಲಿದೆ, ಇಲ್ಲಿ ಬೈಕ್ ಮಾಡಿದ್ದಾರೆ, ಥ್ರೆಡ್ ಎಂಬ್ರಾಯ್ಡರಿ ವರ್ಕಿಗೆ ಎಲ್ಲ ಮಾಡ್ತಾ ಇದ್ದಾರೆ. ಈ ಬಟ್ಟೆಗೆ ನ್ಯಾಚುರಲ್ ಕಲರಿಂಗ್ ಬಗ್ಗೆ ನೀವು ಯಾವ ತರ ಕೇಳಿದೀರಾ? ಕೆಮಿಕಲ್ ಕಲರಿಂಗ್ ಮಾಡ್ತಾರೆ, ಬಟ್ಟೆನ ಅದ್ಬಿಟ್ಟು ಇಲ್ಲ ಅದ್ರ ಮೇಲೆ ಪೇಂಟ್ ಮಾಡ್ಬಿಟ್ಟು ಮಾಡ್ತಾರೆ. ನ್ಯಾಚುರಲ್ ಕಲರ್, ಈ ಫ್ಲವರ್ ಗಳನ್ನ ನ್ಯಾಚುರಲ್ ಆಗಿ ಬಳಸ್ಕೊಂಡು ಹೆಂಗ್ ಮಾಡ್ತಾರೆ ಅನ್ನೋದನ್ನ ಇದನ್ನ ಇಲ್ಲಿ ಮಾಡಿದ್ದಾರೆ ಒಂದಿಷ್ಟು. ಅವ್ರು ಹೆಂಗ್ ಮಾಡಿದ್ರು ಏನ್ ಕತೆ ಅನ್ನೋದನ್ನ ತೋರಿಸ್ತೀನಿ. ಮಲ್ಲಿಗೆ ಹೂವ ಅಲ್ಲ, ಇದು ಬಟ್ಟೆ ನೋಡೋದಕ್ಕೆ ಸೇಮ್ ಮಲ್ಲಿಗೆ ಹೂ ತರಾನೇ ಇದೆ. ನನ್ನ ಹೆಂಡತಿಗೆ ಒಂದ್ಸರಿ ಕೊಡಿಸ್ಬಿಟ್ರೆ ಒಂದ್ 20 ವರ್ಷ ಹೂ ಕೊಡ್ಸಂಗೇ ಇಲ್ಲ ನಾನು, ಅಷ್ಟು ಚೆನ್ನಾಗಿದೆ ನೋಡಿ. ಈಗ ಇದು ಬಿಳಿಯಾದ ಬಟ್ಟೆ, ಇದು ಇದಕ್ಕೆ ಪೇಂಟ್ ಮಾಡ್ತಾರೆ ನೋಡಿ. ನ್ಯಾಚುರಲ್ ಪೇಂಟ್ ಇಲ್ಲಿದೆ, ಎಲೆ ಕೂಡ ಇಲ್ಲಿದೆ. ಹೆಂಗ್ ಪೇಂಟ್ ಮಾಡ್ತಾರೆ ನೋಡೋಣ. ಇದು ನೋಡಿ ವೇಸ್ಟ್ ಬಟ್ಟೆಯಲ್ಲಿ ಮಾಡಿರ್ತಕ್ಕಂಥದ್ದು. ಏನಂತೀರ ಅದಕ್ಕೆ? ಮಗ್ಗಿನ ಜಡೆ. ಇದನ್ನ ನೋಡಿದ್ರೆ ಇನ್ನೊಂದು ಮದುವೆ ಆಗ್ಬೇಕು ಅನಿಸ್ತದೆ, ನಾನು ಹೇಳ್ತಿ ಬಿಡಲ್ವಲ್ಲ. ನೋಡಿ ಇದು ಎಲೆಗೆ ಪೇಂಟ್ ಹಾಕ್ತಿದ್ದಾರೆ. ನೀಟಾಗಿ ಪೇಂಟ್ ಹಾಕ್ಬಿಟ್ಟು ಇಲ್ಲಿ ನೋಡಿ, ಯಾವ್ದನ್ನ ಅವರು ಬ್ರಷ್ ಆಗ್ಲಿ ಮತ್ತೊಂದಾಗ್ಲಿ ಯೂಸ್ ಮಾಡ್ತಿಲ್ಲ. ನ್ಯಾಚುರಲ್ ಆಗಿ ಬೆಳೆದಂತಹ ಎಲೆನ ತಗೋತಾ ಇದ್ದಾರೆ, ಅದಕ್ಕೆ ಪೇಂಟ್ ಮಾಡ್ತಾ ಇದ್ದಾರೆ. ಅದು ನ್ಯಾಚುರಲ್ ಪೇಂಟೆ, ಅದನ್ನ ಬಟ್ಟೆಗೆ ಹಾಕ್ತಾ ಇದ್ದಾರೆ. ಫಿನಿಶ್. ಇದು ಆರೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ? ಹಾಫ್ ಆನ್ ಅವರ್ ಒಣಗೋದಕ್ಕೆ. ಈ ತರಹದ ವೆರೈಟಿ ಕಲರ್ ಕೂಡ ಮಾಡ್ತಿದ್ದಾರೆ. ಇದನ್ನೆಲ್ಲ ಯಾರು ಹೇಳ್ಕೊಟ್ರು ನಿಮಗೆ? ಎಲ್ಲಿ ಕಲ್ತ್ರಿ ನೀವು? ನನ್ನ ಹೆಸರು ಹೇಮಲತಾ. ನಾನು ಇದೇ ಊರೋಳು, ಹಳೆಕೋಟೆಯಿಂದ ಬಂದಿದ್ದೀನಿ. ಆ ಟೈಮಲ್ಲಿ ನಾನು SLC ಅಲ್ಲಿ ಓದ್ತಾ ಇದ್ದೆ ಅನ್ಸುತ್ತೆ. ಅವಾಗ ಬೇಸಿಗೆ ರಜಾ ಅಂತ ಬರುತ್ತಲ್ಲ, ಆ ಟೈಮಲ್ಲಿ ನಾನು ಮನೇಲಿ ಇದ್ದಾಗ ಇಲ್ಲಿ ಜನಸ ಆರ್ಗನೈಸೇಷನ್ ಕಡೆಯಿಂದ ಬನ್ನಿ ಇಲ್ಲಿ ಬ್ಲಾಕ್ ಪ್ರಿಂಟ್ ಹೇಳ್ಕೊಡ್ತಾ ಇದಾರೆ ಅಂತ ಕರೆದ್ರು. ನನ್ಗೆ ಅದ್ರಲ್ಲಿ ಈ ತರ ಎಲ್ಲ ಕಲಿಯೋದ್ರಲ್ಲಿ ಇಂಟ್ರೆಸ್ಟ್ ಇತ್ತು. ಹಂಗಾಗಿ ಬಂದು ಆ ಟೈಮಲ್ಲಿ 1 ತಿಂಗಳು ಹೇಳ್ಕೊಟ್ರು. ಆ ಟೈಮಲ್ಲಿ ಕಲ್ತಿದ್ದೆ. ಆಮೇಲೆ ಅದ್ ಹಂಗೆ ಸ್ಟಾಪ್ ಆಯ್ತು. ಆಮೇಲೆ ಯಾರು ಬರ್ತಾ ಇಲ್ಲ ಅಂತ ಸ್ಟಾಪ್ ಆಯ್ತು. ಆಮೇಲೆ ನಾನು SLC ಮುಗಿಸ್ಕೊಂಡೆ. SLC ಮುಗಿಸಿದಾದ್ಮೇಲೆ ತಿರ್ಗಾ ಕ್ರಾಫ್ಟ್ ಸ್ಪೇಸ್ ಓಪನ್ ಮಾಡೋದೈತೆ, ಓಪನ್ ಮಾಡ್ತಾ ಇದ್ದಾರೆ ಬನ್ನಿ ಅಂತ ಹೇಳಿದ್ರು. ಅವಾಗ ಬಂದು ನಾನು ಅವಾಗ ಕಲ್ತಿದ್ನಲ್ಲ, ಅದನ್ನೇನೆ ತಿರ್ಗಾ ಸ್ಟಾರ್ಟ್ ಮಾಡಿದೀವಿ. ಒಬ್ರು ಶಮಾ ಅಂತ ಬರ್ತಾ ಇದ್ರು ಅಕ್ಕ, ತುಮಕೂರಿಂದ. ಅಕ್ಕ ನಮಗೆ ಹೇಳ್ಕೊಟ್ಟಿದ್ದು ಬ್ಲಾಕ್ ಪ್ರಿಂಟ್ ಮಾಡೋದು ಈ ತರ ಮಾಡ್ಬೇಕು ಎಲ್ಲ. ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ರು ಅಂದ್ರೆ ಮರೆಯಕ್ಕೆ ಆಗ್ತಾ ಇರ್ಲಿಲ್ಲ, ಆ ತರ ಹೇಳ್ಕೊಟ್ಟಿದ್ರು, ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಅದಕ್ಕೆ ನಾವ್ ಇವಾಗ ಈ ತರ ಇಷ್ಟು ಚೆನ್ನಾಗೆಲ್ಲ ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ವಿ. ಏನ್ ಆರ್ಟ್ ಇದು? ಬ್ಲಾಕ್ ಪ್ರಿಂಟ್? ಬ್ಲಾಕ್ ಪ್ರಿಂಟ್. ಇದನ್ನ ಎಲೆಯಲ್ಲೂ ಅಲ್ದೇನೆ ನಮಗೆ ಯಾವ ತರ ಬ್ಲಾಕ್ ಬೇಕೋ ಆ ತರ ಕೆತ್ಕೊಂಡು ಬ್ಲಾಕ್ ಪ್ರಿಂಟ್ ಮಾಡ್ಬೋದು. ಈ ತರದ ಫಸ್ಟ್ ಟೈಮ್ ಮಾಡಿದ್ದು. ಓ, ಇದು ನೋಡಿ ನ್ಯಾಚುರಲ್ ಹೂವು. ಇದೆಯಲ್ಲ, ನ್ಯಾಚುರಲ್ ಆಗಿ ಬೆಳೆದಂತ ಹೂವನ್ನ ಪೇಂಟ್ ಮಾಡಿರ್ತಕ್ಕಂಥದ್ದು. ಪೇಂಟ್ ಮಾಡಿ ತೆಗೆದಿದ್ದಾರೆ. ಸೊ ಅದ್ರ ಪೂರ್ತಿ ಬಟ್ಟೆ ಇಲ್ಲಿದೆ ನೋಡಿ. ಹೆಂಗ್ ಮಾಡ್ತೀರಿ ಇದನ್ನ ನ್ಯಾಚುರಲ್ ಪೇಂಟ್ ಅಂತಂದ್ರೆ? ಈ ತರ ಎಲ್ಲ ಹೂವ ಕಿತ್ಕೊಂಬರೋದು, ಕಿತ್ಕೊಂಬಂದು ಇದಕ್ಕೆ ಯಾವ ಜಾಗಕ್ಕೆ ಬೇಕೋ ಅದ್ರಲ್ಲಿ ಮಟ್ಟವಾಗಿ ಇಡೋದು. ಆಮೇಲೆ ಬಟ್ಟೆ ಇದನ್ನ ಸುತ್ತೋದು, ಬಿಗಿಯಾಗಿ ಸುತ್ತಬಿಟ್ಟು ಕಟ್ಟಿ ಬಿಸಿ ನೀರಲ್ಲಿ ಬೇಯಿಸೋದು ಇಷ್ಟ ಟೈಮು ಅಂತ. ಅದನ್ನ ಆಮಕ್ಕೆ ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಆಗಿ ಕೊಡವಿ ಹಾರ ಹಾಕಿದ್ರೆ ಇದು ಕಲರು ಹೂವ ಎಲೆ ಎಲ್ಲ ಬರುತ್ತೆ.
ಇದನ್ನ ನಮಗೆ ಹೇಳ್ಕೊಟ್ಟಿದ್ದು ಡೆಲ್ಲಿಯಿಂದ ಒಬ್ರು ಅನನ್ಯ ಅಂತ ಬಂದಿದ್ರು ಇಲ್ಲಿಗೆ. ಹ್ಮ್ ಅನನ್ಯ ಅಕ್ಕ ನಮಗೆ ಹೇಳ್ಕೊಟ್ಟಿತ್ತು. ಹ್ಮ್ ಫಸ್ಟ್ ಟೈಮ್ ನಾವು ಟ್ರೈ ಮಾಡಿದ್ವು. ನಮಗೆ ಇಷ್ಟೊಂದೆಲ್ಲ ಬರುತ್ತೆ, ಇಷ್ಟ ಚೆನ್ನಾಗ್ ಬರುತ್ತೆ ಅಂತ ನಮಗೂ ಗೊತ್ತಿರ್ಲಿಲ್ಲ. ಹ್ಮ್. ಫಸ್ಟ್ ಟೈಮ್ ಅಕ್ಕ ಮಾಡಿ ತೆಗ್ದಾಗ ಫುಲ್ ಶಾಕ್ ಆಗೋಗಿದ್ದು, ಅಷ್ಟು ಚೆನ್ನಾಗ್ ನ್ಯಾಚುರಲ್ ಕಲರ್ ಬಂದಿತ್ತು. ಹ್ಮ್ ಅವಾಗಿಂದ ನಾವು ಈ ತರ ಮಾಡ್ಕೊಂಡು ಹೋಗ್ತಾ ಇದೀವಿ. ಓಕೆ. ಇಲ್ಲಿ ನಾವೇನು ಕೆಮಿಕಲ್ ಯೂಸ್ ಮಾಡಲ್ಲ, ಏನು ಇಲ್ಲ. ಹಾ. ನಾವು ದಿನನಿತ್ಯ ಏನೇನ್ ಅಡ್ಗೆಗ್ ಬಳಸ್ತೀವೋ ಹ್ಮ್. ಅದನ್ನೇನೆ ಹಾಕೊಂಡು ಈ ತರ ಬಣ್ಣ ತೆಗಿಯೋದು ನಾವು. ಹಾ ಹಾ ಹಾ. ಎಲೆಗಳ್ನ ಎಲ್ಲ ಹ್ಮ್ ಇದನ್ನ ಫಸ್ಟ್ ನಾವ್ ಅಡ್ಗೆಗೆ ಯೂಸ್ ಮಾಡ್ತೀವಲ್ಲ ಐಟಮ್ಗಳು, ಅದರಿಂದ ಒಂದೆರಡು ಐಟಮ್ಗಳು ಹಾಕಿ ಇದನ್ನ ನೆನಾಕ್ಬೇಕು 3 days. ನೆನಾಕಿದಾದ್ಮೇಲೆ ತೆಗ್ದು ಸ್ವಲ್ಪ ಡ್ರೈ ಮಾಡಿ ಆಮೇಲೆ ಫ್ಲವರ್ಸ್ಗಳು ಲೀಫ್ಗಳು ಇಕ್ಕಿ ಆಮೇಲೆ ರೋಲ್ ಮಾಡಿ ಬೆಂಕಿ ಒಂದ್ 5 ನಿಮಿಷ ಇದ್ ಮಾಡ್ಬೇಕು. ಆಮೇಲೆ ಈ ತರ ನ್ಯಾಚುರಲ್ ಆಗಿ ಬರುತ್ತೆ. ಆಮೇಲೆ ಅಚ್ಚು ಕೂಡ ಮಾಡಿದಾರೆ ನೋಡಿ, ಹಿಂಗಿಡೀರಿ ನನ್ ಕಾಣತ್ತಾರ. ಹಾ ನೋಡಿ, ಈ ಅಚ್ಚನ್ನ ಕೂಡ ನಾವು ಬಟ್ಟೆ ಮೇಲೆ ಒತ್ಬೋದು ಅಂತ. ಸೂರ್ಯ, ಸ್ಕಾರ್ಪಿಯೋ ಮತ್ತೆ ಫ್ಲವರು ಬೇರೆ ಬೇರೆ ಇದಾವ ಇನ್ನ, ಈ ತರನು ಮಾಡ್ಬೋದು. ಇದು ಅಚ್ಚು ನೋಡಿ, ಇದು ಮರದ ಬೇರು. ಯಾವುದು ಯಾವ್ದು ಯಾವ ಯಾವ ಬೇರು? ಹುಣಸೆ ನಾರು. ಮತ್ತೆ ಅದೇ ಹಾ ಕಳೆ ಕಳೆ. ಹಾ 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 ನೋಡಿ, ಹುಲ್ಲು ಕಿತ್ತಾಕಿರುತ್ತಲ್ಲ. ಇದು ಬಟ್ಟೆಗೆ ಏನು ಕಲರ್ ಹಾಕೋ ಟೆಕ್ನಾಲಜಿ ಇದೆಯಲ್ಲ, ನಮ್ಮ ದೇಶದಲ್ಲಿ ಪುರಾತನ ಪದ್ಧತಿಯಲ್ಲಿ ಮಾಡ್ತಿರ್ತಕ್ಕಂಥದ್ದು ಅದು. ನಾವು ಓದಿರೋ ಹಿಸ್ಟ್ರಿ ಪ್ರಕಾರ ನ್ಯಾಚುರಲ್ ಆಗಿ ಬಟ್ಟೆಗಳಿಗೆ ಬಣ್ಣ ಹಾಕ್ತಿದ್ದು ಹಿಂಗೇನೆ ಅವಾಗ. ಬಟ್ ರೀಸೆಂಟ್ ಆಗಿ ಅವೆಲ್ಲ ಕೆಮಿಕಲ್ಸ್ ಬಂತು, ಅದು ಫ್ಯಾಕ್ಟ್ರಿಗಳು ಬಂದ್ವು, ಅವೆಲ್ಲ ಬಂದ್ವು, ನಾವು ಇಂಥವನ್ನೆಲ್ಲ ಮರ್ತು ಬಿಟ್ಟಿದೀವಿ. ಈಗ ಇಲ್ಲೊಂದು ಶಾಪಲ್ಲಿ ಅದನ್ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಸೊ ನನ್ನ ಜೊತೆಗೆ ಶಶಿಕುಮಾರ್ ಅಂತ ಇದ್ದಾರೆ, ಹಳ್ಳಿ ಸೈಂಟಿಸ್ಟ್ ಅಂತ ನಾನು ಇವ್ರನ್ನ ಕರಿತೀನಿ. ಯಾಕೆ ಇವ್ರನ್ನ ಹಳ್ಳಿ ಸೈಂಟಿಸ್ಟ್ ಅಂತ ಕರಿತೀನಿ ಅನ್ನೋದನ್ನ ನಿಮಗೆ ಇನ್ನೂ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ನೀವು ಅವರಲ್ಲಿರೋ ಟೆಕ್ನಾಲಜಿ ಮತ್ತು ಯೂಸೇಜನ್ನು ಕೇಳಿಬಿಟ್ರೆ ಹಿಂಗೂ ಮಾಡ್ಬೋದಾ ಅಂತ ನಿಮಗೆ ವಂಡರ್ ಆಗುತ್ತೆ. ಇಲ್ಲಿ ಅವರ ರೋಲ್ ಏನು, ಶಶಿಕುಮಾರ್ ಅವ್ರದ್ದು ಅನ್ನೋದನ್ನ ಮಾತಾಡ್ತೀನಿ. ಏನು ವಿಶೇಷ ಇದು? ಸೊ ಇಲ್ಲಿ ಕ್ರಾಫ್ಟ್ ಸೆಂಟರ್ ಅಂತ ನಡೆಸ್ತಾ ಇದ್ದೀವಿ. ನೀವು ಏನಾದರೂ ಕರಕುಶಲತೆಗೆ ಇನ್ಸ್ಪೈರ್ ಆಗಿ ನಾನು ಈ ಥರದ್ದು ಮಾಡಬೇಕು, ಈ ಥರದ್ದು ನಾನು ಒಳಗಿದೆ ಅಂತ ಯಾರು ಬೇಕಾದರೂ ಬಂದ್ರು ಇದು ಈ ಜಾಗನ ಅವ್ರು ಬಳಸ್ಕೋಬೋದು. ಸೊ ಒಳಗಡೆಯಿಂದ ಗಟ್ಟಿಯಾಗಿ ನಾನು ಕ್ರಾಫ್ಟ್ ಬಗ್ಗೆ ಕೆಲಸ ಮಾಡಬೇಕು, ಕ್ರಾಫ್ಟ್ ಅನ್ನೋದು ನನ್ನ ಪ್ಯಾಷನ್ನು, ಆ ಥರದ್ದು ಏನಾದರೂ ಇರೋರಿಗೆ ಅದೊಂದು ಜಾಗ. ಅದಕ್ಕೋಸ್ಕರ ನಾವು ಕ್ರಾಫ್ಟರ್ ಸ್ಪೇಸ್ ಅಂತ ಇಟ್ಟರು. ಏನಂದರೆ ಒಂದು ಹಳ್ಳಿ ಎಕಾನಮಿಯನ್ನು ಬಿಲ್ಡ್ ಮಾಡೋ ಥರ, ಏನು ಹಳ್ಳಿಯವ್ರಿಗೆ ಇಲ್ಲೇ ಉಳ್ಕೊಂಡು ತಮ್ಮ ಆದಾಯವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಅಥವಾ ಆದಾಯವನ್ನು ಗಳಿಸ್ಕೊಳ್ಳೋಕ್ಕೆ ಏನೇನು ಮಾಡ್ಬೋದು ಅವ್ರಿಗೆ ಗೊತ್ತಿರೋ ಕಲೆಯಲ್ಲಿ. ಸೊ ಹಳ್ಳಿಯೆಲ್ಲ ಮುಂಚೆ ನಿಮ್ಗೆ ಗೊತ್ತು, ಬುಟ್ಟಿ ಎಣಿತಿದ್ವಿ, ಬಿದ್ರೆಲ್ಲ ಇದು ಮಾಡ್ತಿದ್ವಿ. ಸೊ ಈ ಥರದನ್ನೇ ಒಂದಷ್ಟು ಉಳಿಸ್ಕೊಂಡು ನಮಗೆ ಲೋಕಲ್ ಆಗಿ ಸಿಗೋವಂಥ ಅಬಂಡೆನ್ಸ್ ಆಗಿ ಸಿಗೋವಂಥ ರಿಸೋರ್ಸು, ಅಂದರೆ ಈಗ ವೇಸ್ಟು ಅಂತ ಬಿಸಾಕಿರ್ತಾರೆ, ಸೊ ಅದು ಕೂಡ ಬಳಕೆ ಆಗ್ತಾ ಇರುತ್ತೆ. ಈಗ ನಿಮ್ಗೆ ನೋಡಿರ್ಬೋದು, ನಾವಿಲ್ಲಿ ಕೆರೆ ಜೆಂಡಲ್ಲಿ ಶುರು ಮಾಡಿದ್ದೀವಿ. ಈಗ ಯಾರಿಗಾದ್ರೂ ಬೈಬೇಕು ಅಂದ್ರೂ ನೀವು ಹೋಗೋ ಜೆಂಡ್ಮಯಕ್ಕೆ ಹೋಗೋ ಅಂತ ಹೇಳ್ತಿದ್ರು. ಸೊ ಈ ಥರ ಅಷ್ಟು ವೇಸ್ಟ್ ಅಂತ ನಿರೂಪಿಸ್ತಿದ್ದಂಥ ಒಂದು ವಸ್ತುದು. ಸೊ ಕೆರೆನಲ್ಲಿ ತುಂಬ ಬೆಳೆಯುತ್ತೆ, ಅದನ್ನೇನು ನಿರ್ವಹಣೆ ಮಾಡೋಕ್ಕಾಗಲ್ಲ, ಬೇಡ ಅನ್ನೋ ಥರ ಇರುತ್ತೆ. ಬಟ್ ಪರಿಸರಕ್ಕೆ ಅದು ಬೇಕು. ಅದ್ರ ಜೊತೆಗೆ ನಾವು ಅದನ್ನು ಹೇಗೆ ಬಳಸ್ಕೋಬೋದು ಅಂತ ಇಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಈ ಹಳ್ಳಿಯಿಂದ ಒಂದು 7 ಕಿಲೋಮೀಟರ್ ದೂರದ ಒಂದು ಹಳ್ಳಿಯವನು. ಸೊ ನನಗೆ ಹಳ್ಳಿಲೇ ಉಳ್ಕೋಬೇಕು, ಹಳ್ಳಿಲೇ ನನ್ನ ಜೀವನನ ಕಟ್ಕೋಬೇಕು ಅನ್ನೋ ಆಶಯದಿಂದ ನಾನು ಇಲ್ಲಿ ಇರೋವಂಥದ್ದು. ಸೊ ಇಲ್ಲಿ ಒಂದಷ್ಟು ಕೆಲಸ ಮಾಡಬೇಕಾದ್ರೆ ಡೈಸ್ಗಳು ಬೇಕಾಗುತ್ತೆ, ಸೊ ಮೋಲ್ಡ್ಸು, ಸೊ ಇದೆಲ್ಲ ನನಗೆ ಇಂಟ್ರೆಸ್ಟಿಂದ ನಾನು ಮಾಡೋವಂಥ ಕೆಲಸಗಳಿಲ್ಲಿ. ಬರ್ತೀನಿ ನೋಡಿ, ಕೌದಿ ಹೊಲ್ತಿದ್ದೀರಾ ನಮ್ಮ ವೇಸ್ಟ್ ಬಟ್ಟೆಯಿಂದ ವೇಸ್ಟ್ ಆಗ್ದಲೇ ಇರೋ ತರ ಪರ್ಸು, ಮ್ಯಾಟು, ಈ ತರದೆಲ್ಲ ಹಾಕ್ತೀವಿ. ಚೂರ್ ಚೂರಾಗಿ ವೇಸ್ಟ್ ಮಿಕ್ಕಿರುತ್ತಲ್ಲ ಬಟ್ಟೆ, ಆ ಬಟ್ಟೆನೂ ವೇಸ್ಟ್ ಆಗಬಾರ್ದು ಅನ್ನೋ ತರ ಈ ತರ ಪ್ಯಾಕಿಂಗ್ ಕೆಲಸ ಮಾಡ್ತೀವಿ. ಇದರಿಂದ ಬ್ಯಾಗು, ಪರ್ಸ್ಗಳೆಲ್ಲ ಹೊಲಿತೀವಿ. ಇದೆಲ್ಲ ಫುಲ್ ಚೂರ್ ಕಟ್ ಪೀಸ್ ಹಾಕಿ ಮಿಕ್ಕಿರುತ್ತಲ್ಲ, ಆ ಬಟ್ಟೆಯಿಂದ ಮಾಡಿರೋದು ಇದು. ಇದೆಲ್ಲ ಹೌದು, ಚೂರ್ 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 ಉಳಿದಿರುತ್ತಲ್ಲ, ಅದು ತಾನೇ ಇದು? ಅದು ಮಾಡಿರೋದು. ತುಂಬಾ ಚೆನ್ನಾಗಿ ವೇಸ್ಟ್ ಎಲ್ಲ ಎಸಿದೆ ಸುಡ್ದಲೆ ಆ ತರ ಮಾಡಿರೋದು ಇದು. ನೋಡಿ, ಇಷ್ಟಿಷ್ಟೇ ಬಟ್ಟೆ ಉಳಿದಿರ್ತದಲ್ಲ, ಅದು ಅಲ್ವಾ ಇದು? ಇಷ್ಟೇ ಚೂರ್ ಚೂರು ಎಲ್ಲ ಮಿಕ್ಕಿರೋದೆಲ್ಲ ಹಾಕಿ ಮಾಡಿರೋದು. ವೆರಿ ನೈಸ್. ಇದರಿಂದ ಒಂದ್ ಬ್ಯಾಗ್ ಆಗುತ್ತೆ, ಹ್ಯಾಂಡ್ ಬ್ಯಾಗ್. ಇದೇನು ಗೊತ್ತೇನ್ರಿ ನಿಮಗೆ, ನೋಡೋದಕ್ಕೆ ಇದೇನೋ ವರ್ಕ್ ಅನ್ಸುತ್ತೆ. ಆಕ್ಚುಲಿ ಒಂದು ವಿಲೇಜ್ ಮ್ಯಾಪ್ ಇದು. ಯಾವ ವಿಲೇಜ್ ಇದು? ನೋಡಿ, ತಿಮ್ಮನಾಯಕನ ಹಳ್ಳಿ ವಿಲೇಜ್ ಮ್ಯಾಪ್.
ಎಂಬ್ರಾಯ್ಡರಿಯಲ್ಲಿ ವಿಲೇಜ್ ಮ್ಯಾಪ್ ಅನ್ನ ಬಿಡಿಸಿದ್ದಾರೆ ಎಷ್ಟು ನೀಟಾಗಿ. ಬೋರ್ವೆಲ್ಲು, ರಸ್ತೆ, ಮನೆ, ಕಾಡು, ಆ ಬೆಟ್ಟ, ಸೂರ್ಯ ಅದ್ಭುತವಾಗಿ ಬಂದಿದೆ. ಇದು ಬಟ್ಟೆ ಎಷ್ಟು ನಾವೇನ್ ಮಾಡಿರ್ತೀವಿ, ಇಷ್ಟು ಬಟ್ಟೆ ಇದೇನು ವೇಸ್ಟು ಅಂತ ಬಿಸಾಕ್ತಿವಿ. ಇದೇ ಬಟ್ಟೆಯಲ್ಲಿ ಅವರು ಮೇಡಮ್ ಹೊಲಿತಾ ಇದ್ರಲ್ಲ, ಅದನ್ನ ನಾವಿಲ್ಲಿ ನೋಡುವಂಥದ್ದು. ಇಷ್ಟೇ, ನಾವೇನ್ ಅನ್ಕೋತೇವೋ ಇದು ಯಾವ್ದೋ ಒಂದು ವೇಸ್ಟ್ ಬಟ್ಟೆ ಅಂತ ಬಿಸಾಕ್ಬಿಡ್ತೀವಿ. ಬಟ್ ಇದನ್ನೇ ಅವರು ಯುಟಿಲೈಸ್ ಮಾಡ್ಕೊತಿದ್ದಾರೆ ಇಲ್ಲಿ. ಇದು ಏನಮ್ಮ ಬೇಬಿ ಕಿಟ್ ಇದೆ? ಹಾ, ಏನೇನಿದೆ? ಇದು ಹಾಸಿಗೆ ಪಾಪವ್ರಿಗೆ ನೋಡಿ ಈ ತರ ಮಾಡಿ ಕಸ್ಟಿಂಗ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡ್ತಾರಲ್ಲ, ಹಾಸಿಗೆ. ಆಮೇಲೆ ಲಂಗೋಟಿ, ಕರ್ಚೀಫ್, ಆಮೇಲೆ ಶರ್ಟ್ ಇದೆ. ಇದು ಕರ್ಚೀಫ್, 4 ಕರ್ಚೀಫ್ ಬರುತ್ತೆ. ಅದ್ಮೇಲೆ ಇದು ಕರ್ಚೀಫ್, ಲಂಗೋಟಿ, ಇದು 4 ಲಂಗೋಟಿ ಬರುತ್ತೆ. ಶರ್ಟ್ ಪಾಪುಗೆ ಇಷ್ಟ ಐಟಮ್ ಬರುತ್ತೆ. ಆಮೇಲೆ ದಿಂಬು ಬರುತ್ತೆ. ಒಳಗಡೆ ಏನ್ ಮೆಟೀರಿಯಲ್ ಇರುತ್ತೆ ಇದರಲ್ಲಿ? ಏನು ರಾಗಿ ಹೊಟ್ಟು ನೋಡಿ, ಕಾಟನ್ ಹಾಕೋದ್ರಲ್ಲಿ ನೋಡಿದೀರ, ರಾಗಿ ಹೊಟ್ಟು ಹೆಲ್ತಿ ಖಾದಿ, ಪ್ಯೂರ್ ಬಟ್ಟೆ, ಪ್ಯೂರ್ ಖಾದಿ. ಇದು ಪೇಂಟ್ ಶರ್ಟ್. ಇಲ್ಲಿದೆಯಲ್ಲ ಬ್ಯಾಗ್ ನೋಡಿ, ಎಂಬ್ರಾಯ್ಡ್ರಿ ಹಾಕಿರೋ ಬ್ಯಾಗ್ ಇದು ನೋಡಿ, ಎಂಬ್ರಾಯ್ಡ್ರಿ ಇದೆ. ಒಂದು ಚೀಲ ಮಾಡಿದ್ದಾರೆ, ನೈಸ್. ಇದು ಕೂಡ ಕಾಟನ್ನೇ. ಫ್ರಾಕ್ ಮಕ್ಕಳಿಗೆ. ವೇಲು ವೆರಿ ನೈಸ್. ಪ್ರಿಂಟ್ ಹಾಕಿರೋ ಚಡ್ಡಿಗಳು. ಚಡ್ಡಿ ಪಟಾಪಟಿ ಚಡ್ಡಿ ಅಂತಾರಲ್ಲ, ಆ ಥರದ್ದು. ಬಟ್ ಅದಕ್ಕಿಂತ ಬೆಸ್ಟ್ ನ್ಯಾಚುರಲ್ ಪೇಂಟೆಡ್ ಮತ್ತೆ ಕಾಟನ್, ಬೇಸಿಗೆಯಲ್ಲಿ ಒಳ್ಳೇದು ನೋಡಿ. ಕಾಟನ್ ಸೇಮ್ ಡಿಸೈನು, ನ್ಯಾಚುರಲ್ ಕಲರೇ ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಕೂಡ ಎಷ್ಟು ನೀಟಾಗಿ ಪೇಂಟಿಂಗ್ ಮಾಡಿದ್ದಾರೆ. ಇದು ಅಚ್ಚು ಮಾಡಿರೋದು, ಇದು ಕೂಡ ಅಚ್ಚು. ಇನ್ನು ಕೆಲವೊಂದನ್ನ ಇದೆಲ್ಲ ಎಲೆಯಲ್ಲಿ ಮಾಡಿರೋದು, ಎಲ್ಲ ಅಚ್ಚಲ್ಲಿ ಮಾಡಿರೋದು. ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಊರಿನ ಹೆಣ್ಮಕ್ಳ ಈ ಕೆಲಸವನ್ನ ನಾವು, ಕೌಶಲ್ಯವನ್ನ ನಾವು ಮೆಚ್ಚಲೇಬೇಕಾದಂಥದ್ದು. ಇಲ್ಲಿ ಯಾರು ಅಷ್ಟಾಗಿ ಏನು ಓದಿಲ್ಲ, ಅವರು ಅಂಥದ್ದು ಯಾವುದು ಟೆಕ್ನಿಕಲ್ ಕೋರ್ಸ್ ಅಂತ ಮಾಡಿರ್ತಕ್ಕ ಈ ಏನು ಫ್ಯಾಷನ್ ಡಿಸೈನಿಂಗು ಅಂಥದ್ದು ಇಂಥದ್ದು ಅವ್ರೇನು ಓದಿಲ್ಲ. ಯಾರೋ ಟ್ರೈನಿಂಗ್ ಕೊಟ್ಟಿದ್ದಾರೆ, ಅದನ್ನೇ ಅವರು ಅಚ್ಚುಕಟ್ಟಾಗಿ ಕಲಿತು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜೀರೋ ವೇಸ್ಟೇಜ್ ಕಾನ್ಸೆಪ್ಟ್ ಇಲ್ಲಿರೋದು. ಯಾವ ವಸ್ತುನೂ ಅವ್ರು ಬಿಟ್ಟಿಲ್ಲ. ಎಲ್ಲಾ ವಸ್ತುಗಳಲ್ಲಿ ಅವರು ಜೀರೋ ವೇಸ್ಟೇಜ್ ತರನೇ ಮಾಡ್ಕೊಂಡು ಅವುಗಳನ್ನ ಮರುಬಳಕೆ ಮಾಡ್ತಿರ್ತಕ್ಕಂಥದ್ದು. ಇಂದಿನ ನಮ್ಮ ಏನು ಜೀವನ ವ್ಯವಸ್ಥೆ ಇದೆ, ಅದಕ್ಕೆ ಕಡ್ಡಾಯವಾಗಿ ಈ ವ್ಯವಸ್ಥೆ ನಾವು ಅಳವಡಿಸ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ಪರಿಸರಕ್ಕೆ ಸ್ನೇಹಿಯಾಗಿ ನಿತ್ಯ ಬಳಕೆ ವಸ್ತುಗಳನ್ನೇ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ, ಒಂದೊಂದು ಕೂಡ ಅದ್ಭುತ. ಇಲ್ಲಿ ಯಾವುದು ಕೂಡ ಕೆಮಿಕಲ್ ಆಗ್ಲಿ ಅಥವಾ ಪ್ಲಾಸ್ಟಿಕ್ ಆಗ್ಲಿ ಏನು ಬಳಸ್ತಿಲ್ಲ. ಪ್ಯೂರ್ ಆಗಿ ಏನು ಭೂಮಿಯಲ್ಲಿ ಏನ್ ಬೆಳೀತದೆ, ನಾವೇನು ನಿತ್ಯ ಉಪಯೋಗ ಮಾಡ್ತೀವಿ, ಅದರ ವೇಸ್ಟ್ ಮತ್ತೆ ಅದನ್ನೇ ಬಳಕೆ ಮಾಡ್ಕೊಂಡವರು ಇಲ್ಲಿ ವಸ್ತುಗಳನ್ನ ಮಾಡ್ತಾ ಇದ್ದಾರೆ. ಫೈನಲಿ ನಮ್ಮ ಈ ಕ್ರಾಫ್ಟ್ ಸ್ಪೇಸ್ ಇಷ್ಟಿತ್ತು ಕೆಲಸ ಎಲ್ಲ. ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಅವರ ಕಾಂಟ್ಯಾಕ್ಟ್ ಡೀಟೇಲನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಅವಶ್ಯಕತೆ ಬಿದ್ದವರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ವಿಸಿಟ್ ಮಾಡಿ. ಅವರು ಟ್ರೈನಿಂಗ್ ಕೂಡ ಕೊಡ್ತಾರಂತೆ ಹೆಣ್ಮಕ್ಳಿಗೆ. ತುಂಬ ಅದ್ಭುತವಾದಂಥ ಒಂದು ಪರಿಕಲ್ಪನೆ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಒಂದು ಸ್ಪೆಷಲ್ ರೇಡಿಯೋ, ಅದ್ರ ಬಗ್ಗೆ ನಾನು ತಿಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀನಿ. ಕಮ್ಯುನಿಟಿ ರೇಡಿಯೋ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸಾಧ್ಯವಾದಷ್ಟು ಇಂತಹ ಉತ್ಪನ್ನಗಳನ್ನು ದಯವಿಟ್ಟು ಪ್ರೋತ್ಸಾಹಿಸಿ, ಬೆಂಬಲಿಸಿ. ಚಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲನ್ನು ನೋಡ್ತೀರಿ. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.